ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೀಚಕನನ್ನ ಭೀಮಸೇನ ದೇವರು ಸಂಹಾರ ಮಾಡಿದ ಮೇಲೆ ಆ ಸುದ್ದಿ, ಆ ವಾರ್ತೆ ಧರ್ಮರಾಜನಿಗೆ ತಲುಪಿದೆ. ದುರ್ಯೋಧನನಿಗೆ ಆ ವಾರ್ತೆ ತಲುಪಿದ ಎರಡನೇ ಕ್ಷಣ ಅವನ ಮನಸ್ಸಿನಲ್ಲಿ ಬಂದದ್ದೇನು ಅಂತಂದ್ರೆ, ಇಂಥ ಕೀಚಕನನ್ನ ಸಂಹಾರ ಮಾಡುವುದು ಯಾರಿಗೆ ಸಾಧ್ಯ? ಯಾರಿಗೂ ಸಾಧ್ಯವಿಲ್ಲ. ಅತಿ ಅಸಾಧ್ಯವಾದ ಕೆಲಸ ಅದು. ಯಾಕೆಂದ್ರೆ ವೀರಾಣಾಂ ಶಸ್ತ್ರವಿದುಷಾಂ ಪ್ರಾಜ್ಞಾನಾಂ ಮತಿನಿಷ್ಠಗೆ ಕೃತಿನಾಂ ಸಾಲಫಲ್ಗುತ್ವೇ ಜಾನಾಮಿ ನಯಚಕ್ಷುಷ ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ. ಬೇರೆ ಬೇರೆ ಗುಣಗಳನ್ನು ಹೇಳ್ತಾನೆ ದುರ್ಯೋಧನ. ಈ ಎಲ್ಲ ಗುಣಗಳಲ್ಲಿ ದೇಹದ ಬಲವಾಗಲಿ, ಬುದ್ಧಿಯ ಬಲವಾಗಲಿ, ಅದ್ಭುತವಾದ ಪರಿಶ್ರಮವಾಗಲಿ, ಇಲ್ಲವೇ ಆತ್ಮಸತ್ವವಾಗಲಿ, ಶರೀರದ ಸಾಮರ್ಥ್ಯವಾಗಲಿ, ಇವುಗಳೆಲ್ಲದರಲ್ಲೂ ಕೂಡ ವಿಚಾರ ಮಾಡಿದರೆ ಆಗ ಚತ್ವಾರಸ್ತು ನರವ್ಯಾಘ್ರಾಹ ಬಲೇ ಶಕ್ರೋಪಮಾ ಭುವಿ. ಬಲದಲ್ಲಿ ಅಸಾಧಾರಣರಾದವರು 4 ಜನ. ಅವರೊಳಗೆ ಮೊದಲನೆಯದವ ಭೀಮ, ಎರಡನೇದ್ದು ಬಲರಾಮ, 3 ಶಲ್ಯ, 3 ಕೀಚಕ, 4ನೆಯದವ ಶಲ್ಯ. ಈ 4ರನ್ನು ಬಿಟ್ಟು ಇನ್ಯಾರೂ ಇಲ್ಲ. ಇವರಲ್ಲೂ ನಾನು ಹೇಳಿದ ಕ್ರಮದಲ್ಲಿ ತಾರತಮ್ಯವಿದೆ. ಅನ್ಯೋನ್ಯಾನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ ಪರಸ್ಪರ ಜಯೈಷಿಣಃ ಇತ್ಯಾದಿಯಾಗಿ ಹೇಳಿ, ಇಂಥ ಪ್ರಚಂಡನಾದಂತಹ ಕೀಚಕನನ್ನ ಒಂದು ಹೆಣ್ಣಿಗಾಗಿ ಯಾರೋ 5 ಜನ ಗಂಧರ್ವರು ಬಂದು ಕೊಂದಾಕಿದ್ರು ಅನ್ನುವ ಮಾತೇನಿದೆ, ಇದು 5 ಜನ ಗಂಧರ್ವರು ಅಂದ್ರೆ ಇನ್ಯಾರಲ್ಲ, ಅದು ಪಾಂಡವರೇ. ಆ ಸೈರಂಧ್ರಿ ಯಾವಳಿಗಾಗಿ ಈ ಕೀಚಕನ ಸಂಹಾರವಾಯಿತೋ ಅವಳು ಇನ್ಯಾರಲ್ಲ, ಸಾಕ್ಷಾತ್ ದ್ರೌಪದಿ. ಇನ್ಯಾರೂ ಆಗಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪರಾಕ್ರಮವನ್ನು ತೋರಿಸುವುದಕ್ಕೆ, ಬಲವನ್ನ ಪ್ರಕಟ ಮಾಡುವುದಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಆದ್ದರಿಂದ ಹೀಗೆ ಅಂತ ಅವನು ಹೇಳಿದ. ಹಾಗಾದ್ರೆ ಏನ್ ಮಾಡಬೇಕು? ಅಪೂರ್ಣೇ ಸಮಯೇ ಚಾಪಿ ಯದಿ ಪಶ್ಯೇಮ ಪಾಂಡವಾನ್ 12 ವರ್ಷಾಣಿ ಪ್ರವೇಕ್ಷಂತಿ ಪುನರ್ವನಂ. 13 ವರ್ಷಗಳು ಅರ್ಥಾತ್ ಅಜ್ಞಾತವಾಸದ 1 ವರ್ಷ ಪೂರ್ಣ ಮುಗಿಯದ ಹೊರತು ಅವರು ಕಾಣಬಾರದು. ಕಂಡುಬಿಟ್ರೆ ಆಗ ಅವರು ಮತ್ತೆ ವನವಾಸಕ್ಕೆ, ಅನವಜ್ಞಾತವಾಸಕ್ಕೆ ಹೋಗಬೇಕು. ಹೀಗೆ ನಾವು ಅವರನ್ನು ಮತ್ತೆ ಕಳಿಸ್ಲಿಕ್ಕಾಗತ್ತೆ. ಧರ್ಮರಾಜ ಸತ್ಯವಂತ. ಆ ಸತ್ಯದ ಮೋಹದಲ್ಲಿ ಸಿಕ್ಕು ಬಿದ್ದು ಅವನು ಬರೀ ಧರ್ಮವನ್ನೇ ಮಾಡ್ತಾ ಕೂಡ್ತಾನೆ. ಅವನೆಂದೆಂದಿಗೂ ರಾಜ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅವನಿಗೆ ಆಪತ್ತು ಬರುವುದಕ್ಕೆ ನಾವೇನು ಮಾಡಬೇಕೀಗ ಅಂದ್ರೆ ಅವನನ್ನು ಹುಡುಕಿ ತರಬೇಕು. ಆದ್ದರಿಂದ ಏನಾದ್ರೂ ಮಾಡಿ ಅಸಕನ್ ನಿಕೃತ ಪೂರ್ವಂ ಮಾತ್ಸ್ಯ ಸಾಲ್ವೇಯ ಕೈಕೈಯೈ. ಅವರ ಆ ಮೀಟಿಂಗಿನಲ್ಲಿ ಒಬ್ಬ ಸುಶರ್ಮ ಅಂತನ್ನುವ ಒಬ್ಬ ರಾಜ ಇದ್ದ. ಅವನು ತ್ರಿಗರ್ತ ದೇಶದ ರಾಜ. ಆ ತ್ರಿಗರ್ತ ದೇಶದ ರಾಜ ಅವನು ಬಂದು ಕರ್ಣ ಮತ್ತು ದುಶ್ಯಾಸನನ ಜೊತೆಗೆ ಮಾತಾಡ್ತಾನೆ. ಬಹಳ ಒಳ್ಳೆ ಕೆಲಸ ಹೇಳ್ತಾ ಇದ್ದೀರೀಗ. ವಿರಾಟ ರಾಜನ ಆಸ್ಥಾನದ ಮೇಲೆ, ಅವನ ಮನೆಯ ಮೇಲೆ, ಅವನ ರಾಜ್ಯದ ಮೇಲೆ ನಾವೆಲ್ಲ ದಾಳಿ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಎಷ್ಟೋ ದಿನಗಳಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನಮ್ಮ ಹತ್ತಿರದ ನೇಬರಿಂಗ್ ಆಗಿರುವಂತಹ ರಾಜ್ಯ ಅದು. ಹಾಗಾಗಿ ಅದರ ಮೇಲೆ ನಮ್ಮ ಬೇಕಾದಷ್ಟು ಕಣ್ಣಿತ್ತು. ಆದರೆ ದುರ್ದೈವದಿಂದ ಏನಾಯಿತು ಅಂತಂದ್ರೆ ಕೀಚಕ ಇದ್ದ. ಹಾಗಾಗಿ ನಾವು ಯುದ್ಧ ಆಡಿದ ಪ್ರತಿ ಸಲ ಕೀಚಕ ಬಂದು ನಮ್ಮನ್ನು ಸಂಹಾರ ಮಾಡ್ತಿದ್ದ. ನಮ್ಮ ಸೈನ್ಯವೆಲ್ಲ ಸಂಹಾರವಾಗಬೇಕು. ನಾನು ಎಷ್ಟೋ ಸಲ ಕೈದಿಯಾಗಿ ಸಿಕ್ಕೆ. ಆಮೇಲೆ ನಾವು ಯುದ್ಧ ಮಾಡುವುದಕ್ಕೆ ಹೋಗಲಿಲ್ಲ. ಈಗ ಕೀಚಕ ಸತ್ತಿದ್ದಾನೆ ಅಂತಂದ್ರೆ ನಮಗೆ ವಿಜಯವಾಗುವುದು ನಿಶ್ಚಿತ. ಆದ್ದರಿಂದ ನಾವು ಯುದ್ಧ ಮಾಡ್ತೇವೆ. ಸೂತೇನೈವ ಚ ಮತ್ಸ್ಯಸ್ಯ ಕೀಚಕೇನ ಪುನಃ ಪುನಃ ಬಾಧಿತೋ ಬಂಧುಭಿಸ್ಸಾರ್ಧಂ ಬಲವತ ಪ್ರಭೋ. ಅತ್ಯಂತ ಬಲಿಷ್ಠರಾಗಿರತಕ್ಕ ಕೀಚಕ ಅವನು ಯಾವಾಗಲೂ ಹಿಡಿದು ನಮ್ಮನ್ನ ಹೊಡಿತಾ ಇದ್ದ, ಬಾಧಿಸ್ತಿದ್ದ, ಪೀಡಿಸ್ತಿದ್ದ. ಹಾಗಾಗಿ ಆ ಪೀಡೆ ಕೊಡ್ತಾ ಇದ್ದದ್ದಕ್ಕಾಗಿ ನಾವು ಹಿನ್ಮೆಟ್ಟಿ ದೂರ ಬಂದು ಬಿಡ್ತಿದ್ವಿ. ಈಗ ಆ ಪರಿಸ್ಥಿತಿ ಇಲ್ಲ. ಕೀಚಕ ಸತ್ತಿದ್ದಾನೆ. ಭವಿಷ್ಯತಿ ನಿರುತ್ಸಾಹೋ ವಿರಾಟ ಇತಿ ಮೇ ಮತಿ. ಕೀಚಕ ಇದ್ದದ್ದಕ್ಕಾಗಿ ಅವನಿಗೆ ಅಷ್ಟು ಬಲವಿತ್ತು.
ಕೀಚಕ ಸತ್ತದ್ದಕ್ಕಾಗಿ ವಿರಾಟನಿಗೆ ಏನು ಬಲವಿಲ್ಲ. ಅವನಿಗೆ ನಾವು ಸುಲಭವಾಗಿ ಅವನನ್ನು ವಶ ಮಾಡ್ಕೋಬಹುದು. ಅವರಲ್ಲಿ ಬೇಕಾದಷ್ಟು ಗೋಸಂಪತ್ತು ಇದೆ. ವಿರಾಟರಾಜನ ಪಟ್ಟಣದಲ್ಲಿ ಆ ಗೋಸಂಪತ್ತನ್ನು ಪಡೆಯೋಣ. ರಾಜ್ಯದ ಯುದ್ಧ ಮಾಡಿ ರಾಜ್ಯ ಸಿಕ್ಕಲಿ, ಇಲ್ಲದೆ ಇದ್ರೆ ಗೋಸಂಪತ್ತನ್ನು ಪಡೆಯೋಣ. ಲಕ್ಷಾವಧಿ ಆಕಳಗಳನ್ನು ಅಪಹಾರ ಮಾಡಿಕೊಂಡು ಹೋದರಾಯಿತು. ಆಗ ಅವರು ಆ ತಮ್ಮ ಗೋಸಂಪತ್ತನ್ನು ರಕ್ಷಣೆ ಮಾಡುವುದಕ್ಕಾಗಿ ಬರ್ತಾರೆ. ಬರುವಾಗ ಪಾಂಡವರು ಇವರು ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ, ಅವರು ಯುದ್ಧಕ್ಕೆ ಬರ್ತಾರೆ. ಇಷ್ಟು ದಿವಸಗಳವರೆಗೆ ಅವನ ಅನ್ನವನ್ನು ಉಂಡು ಅವನಿಗೆ ಆಪತ್ತು ಬಂದಾಗ ತಾವು ಸಮರ್ಥರಾಗಿಯೂ ಮನೆಯಲ್ಲಿ ಕೂಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯುದ್ಧಕ್ಕೆ ಬರ್ತಾರೆ. ಆಗ ಕಂಡು ಬಿಡುತ್ತದೆ ಇನ್ನೂ 1 ವರ್ಷ ಪೂರ್ಣವಾಗಿ ಕಳೆದಿಲ್ಲ, ಅಷ್ಟರೊಳಗೆ ಅವರು ಸಿಕ್ಕು ಬಿಟ್ಟರೆ ಸಾಕು, ಮುಗೀತು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ. ಅಕಸ್ಮಾತ್ ಅಲ್ಲಿ ಪಾಂಡವರು ಇಲ್ಲ ಅಂತ ಆದರೆ ಆ ವಿರಾಟರಾಜನನ್ನು ಸುಲಭವಾಗಿ ಸೋಲಿಸಿ ಅವನ ಸಂಪತ್ತನ್ನೆಲ್ಲ ನಾವು ಅಪಹಾರ ಮಾಡೋಣ. ಆದದಾಮೋಸ್ಯ ರತ್ನಾನಿ ವಿವಿಧಾನಿ ವಸೂನಿಚ, ವಿಚಿತ್ರವಾದಂತಹ ನಾನಾ ವಿಧವಾದ ಐಶ್ವರ್ಯವಿದೆ, ಸಂಪತ್ತಿದೆ. ಆ ಎಲ್ಲ ಸಂಪತ್ತನ್ನು ಅಪಹಾರ ಮಾಡೋಣ. ಗ್ರಾಮಾನ್ ರಾಷ್ಟ್ರಾಣಿ ಮಾತಸ್ಯ ಹರಿಷ್ಯಾಮೋ ವಿಭಾಗಶಃ. ಇಡೀ ರಾಜ್ಯವನ್ನು ನಮಗೆ ಅಪಹಾರ ಮಾಡಲಿಕ್ಕಾಗದೇ ಇದ್ರೂ ಕೂಡ ಸ್ವಲ್ಪ ಭಾಗವಾದರೂ, ಕೆಲವು ರಾಜ್ಯದ ಭಾಗ ಅಥವಾ ಗ್ರಾಮಗಳು ಅಷ್ಟನ್ನಾದರೂ ನಮ್ಮ ವಶವಾಗಿ ಮಾಡಿಕೊಳ್ಳೋಣ. ಅಥವಾ ಗೋಸಹಸ್ರಾಣಿ ಬಹೂನಿ ಶುಭದರ್ಶನ, ಬೇಕಾದಷ್ಟು ಆಕಳಗಳಿದೆ, ಅವುಗಳನ್ನೆಲ್ಲ ವಶ ಮಾಡಿಕೊಳ್ಳೋಣ. ತಚ್ಛುತ್ವಾವಚನಂ ತಸ್ಯ ಕರ್ಣೋ ರಾಜಾನಮಬ್ರವೇ. ಕರ್ಣ ಹೇಳ್ತಾನೆ, ಬಹಳ ಒಳ್ಳೆ ಮಾತು. ಸುಶರ್ಮ ಹೇಳುವ ಮಾತು ಬಹಳ ಉತ್ತಮವಾದ ಉಪಾಯ. ಪಾಂಡವರನ್ನು ಹುಡುಕುವುದಕ್ಕೆ ಬೇರೆ ಏನು ಉಪಾಯ ಮಾಡಿದರೂ ಪಾಂಡವರು ಸಿಗಲಿಕ್ಕಿಲ್ಲ. ಪಾಂಡವರಲ್ಲಿ 6 ಜನ ಸಿಗಬೇಕಾಗಿಲ್ಲ. ಒಬ್ಬ ಕಂಡ್ರೂ ಕೂಡ ನಾವು ಹೇಳಿದ ನಿಯಮ ಅವನು ಪಾಲಿಸಲೇಬೇಕು. ಹಾಗಾಗಿ ನಮಗೆ ಭೀಮ ಸಿಕ್ಕರು, ಅರ್ಜುನ ಸಿಕ್ಕರು ಸಾಕು, ಒಬ್ಬರು ಕಂಡ್ರೂ ಆಯಿತು ಅಂತ ಹೇಳಿ ಕರ್ಣ ಮತ್ತು ಸುಶರ್ಮ ದುರ್ಯೋಧನಾದಿಗಳೆಲ್ಲ ನಿಶ್ಚಯ ಮಾಡ್ತಾರೆ. ಈಗಿಂದೀಗ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆಗ ದ್ರೋಣ ಭೀಷ್ಮರಿಗೆ ಕರೀತಾನೆ, ಬರಬೇಕು ನೀವು ನಮ್ಮ ಜೊತೆಗೆ ಅಂತ. ಭೀಷ್ಮ, ದ್ರೋಣ, ಕೃಪಾ, ಎಲ್ಲ ಶಕುನಿ ಎಲ್ಲರೂ ಬರ್ತಾರೆ. ಬಾಯಿ ಮುಚ್ಕೊಂಡು ಬರ್ತಾರೆ. ಯಾರ್ಯಾರು ತಕರಾರು ಮಾಡೋದಿಲ್ಲ, ಏನು ಬೇಡ ಅಂತ ಹೇಳುವುದಿಲ್ಲ. ಎಲ್ಲರೂ ಬಂದು ಯುದ್ಧಕ್ಕೆ ಹೋಗೋದು ಅಂತ ಮಾಡ್ತಾರೆ. ಅದರಲ್ಲಿ ಒಂದು ವ್ಯವಸ್ಥೆ. ಪ್ರಾಗೈವ ಹಿ ಸುಸಂಯತ್ತೋ ವಿರಾಟ ನಗರಂ ಪ್ರತಿ ಜಘನ್ಯತೋ ವಯಂ ತತ್ರ ಯಾಸ್ಯಾಮೋ ದಿವಸಾಂತರೇ. ಮೊದಲನೇ ದಿವಸ ಸುಶರ್ಮ ಹೋಗಬೇಕು. ಅವನು ದಕ್ಷಿಣದಲ್ಲಿ ಹೋಗಿ, ದಕ್ಷಿಣ ದಿಕ್ಕಿನಲ್ಲಿ ಹೋಗಿ ನದಿಯ ದಂಡೆಯಲ್ಲಿರುವಂತಹ ಗೋಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ತಗೊಂಡು ಹೋಗಬೇಕು. ಅವನು ಹಿಂದಿನ ದಿನ 1 ದಿನ ಹಿಂದೆ ಅವನು ಹೋಗಿ ಆ ಕೆಲಸವನ್ನು ಮಾಡಬೇಕು. ಆಗ ಅಲ್ಲಿ ಸ್ವಾಭಾವಿಕವಾಗಿ ಒಂದು ಕಡೆಗೆ ಯುದ್ಧವಾಗ್ತಾ ಇದೆ ಅಂತಂದ್ರೆ ಸೈನ್ಯವನ್ನೆಲ್ಲ ತಕೊಂಡು ಹೋಗಿ ಬಿಡ್ತಾರೆ. ಹೋದಾಗ ರಾಜ್ಯದಲ್ಲಿ ಸೈನ್ಯವೇ ಉಳಿಯುವುದಿಲ್ಲ. ಅದರ ಮಾರನೇ ದಿವಸವೇ ನಾವು ಇನ್ನೊಂದು ಕಡೆಯಿಂದ ಉತ್ತರ ದಿಕ್ಕಿನಿಂದ ನಾವು ಗೋಗಳ ಅಪಹಾರವನ್ನು ಮಾಡೋಣ. ಆಗ ಯಾರೂ ಉಳಿಯುವುದಿಲ್ಲ. ಬಚ್ಚಿಕೊಂಡು ಒಬ್ರು ಇಬ್ರು ಯಾರಾದರೂ ಉಳಿದಿದ್ರೆ ಪಾಂಡವರು ಅಥವಾ ಇನ್ಯಾರಾದರೂ ಸೈನಿಕರು ಅವರನ್ನು ಸುಲಭವಾಗಿ ಸೋಲಿಸಬಹುದು. ಪಾಂಡವರು ಬಂದಿದ್ರೆ ಗೊತ್ತಾಗ್ಬಿಡತ್ತೆ. ಯಾರೂ ಬರಲೇ ಇಲ್ಲ ಅಂತಂದ್ರೆ ನಾವು ಗೋಗಳನ್ನು ಅಪಹಾರ ಮಾಡಿಕೊಂಡು ಹೋಗ್ಬಿಡ್ಬೋದು. ಅಂತೂ ಯಾವ ಮಾತಿಗೂ ನಮಗೆ ಲಾಭವಿದೆ, ಏನು ಆಪತ್ತು ಸಮಸ್ಯೆ ಇಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿ ನಿಶ್ಚಯ ಮಾಡಿಕೊಂಡು ಅಪರಂ ದಿವಸಂ ಗಾಸ್ತು ತತ್ರ ಗಂಢಂತು ಕೌರವಾಹ. ಮೊದಲನೇ ದಿವಸ ತ್ರಿಗರ್ತ ದೇಶದ ರಾಜ ಸುಶರ್ಮ, 2ನೇ ದಿವಸ ನಾವೆಲ್ಲ ಕೌರವರು ಹೋಗೋಣ ಅಂತ ಎಲ್ಲ ಸ್ಟ್ರಾಟಜಮ್ ಪೂರ್ಣವಾಗಿ ತಯಾರು ಮಾಡಿದ್ದಾರೆ. ಗವಾಂ ಶತಸಹಸ್ರಾಣಿ ಶ್ರೀಮಂತಿ ಗುಣವಂತಿ ಚ ವಯಮಸ್ಯ ನಿಗೃಹೀಮಃ ದ್ವಿಧಾ ಕರ್ತ್ವಾಚ ವಾಹಿನಿ. 9ನೇ ದಿವಸ ಅವರು ಹೋಗಿದ್ದಾರೆ, 10ನೇ ದಿವಸ ಇವರು ಹೋಗಿದ್ದಾರೆ. ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ಸತಾಂ ಛದ್ಮಲಿಂಗ ಪ್ರವಿಷ್ಟಾನಾಂ. ಅವರು ಕಾಲ ಮುಗಿದು ಹೋಗಿದೆ ಅವರದು. ನಿಜವಾಗಿ ಇವನು ಲೆಕ್ಕ ಹಾಕ್ತಾ ಇದ್ದಾನೆ, ಕಾಲ ಮುಗಿದು ಹೋಗಿದೆ ಹೇಳ್ತಾ ಇದ್ದಾರೆ. ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ಸತಾಂ. ವಿರಾಟ ರಾಜನ ಪಟ್ಟಣದಲ್ಲಿದ್ದು 1 ವರ್ಷ ಕಳೆಯಬೇಕು ಅಂತನ್ನುವ ಕರಾರೇನಿತ್ತೋ ಆ ಕರಾರು, ಅರ್ಥಾತ್ ಅಜ್ಞಾತವಾಸದಲ್ಲಿ ಕಳೆಯಬೇಕಾದ ಕರಾರು, ಅದು ಪೂರ್ಣ ಮುಗಿದು ಹೋಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಕಾಲ ಮುಗಿದು ಹೋಗಿದೆ, ಈಗ ನೀವು ಅವರನ್ನ ಗುರ್ತು ಹಿಡಿದ್ರೂ ಕೂಡ ಏನು ನಿಮಗೆ ಲಾಭವಿಲ್ಲ ಅಂತ. ಆದರೂ ನಾವು ಈಗ ಇನ್ನೂ ಮುಗಿದಿಲ್ಲ, ನಾವು ಅವರನ್ನ ಹುಡುಕಿಕೊಂಡು ತರ್ತೇವೆ ಅಂತ ಹೇಳಿ ಕೌರವರು ಹೊರಟಿದ್ದಾರಷ್ಟೇ. ಹಾಗಾಗಿ ಹೋಗ್ತಾ ಇದ್ದಾರೆ.
ವ್ಯತೀತ ಸಮಯಕ್ ಸಮ್ಯಕ್ ವಿರಾಟ ನಗರೇ ಸತಾಂ ಕುರುಬದಾಂ ತಸ್ಯ ಕರ್ಮಾಣಿ ವಿರಾಟಸ್ಯ ಮಹೀಪತೇ. ಆಗ ಯುದ್ಧಕ್ಕೆ ಬಂದಿದ್ದಾನೆ ಸುಶರ್ಮ. ಒಂದು ಕಡೆಗೆ 60,000 ಆಕಳಗಳನ್ನ ಏಕಕಾಲಕ್ಕೆ ಸುಶರ್ಮ ಒಂದೇ ಏಟಿಗೆ ಎಲ್ಲ ಆಕಳಗಳನ್ನ ತೆಗೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದಾನೆ. ದೊಡ್ಡ ಸೈನ್ಯ. ಆಗ ಸುದ್ದಿ ಬಂತು. ಸುದ್ದಿ ಬಂದ್ರೆ ವಿರಾಟ ರಾಜ ಸಿದ್ಧನಾದ. ವಿರಾಟ ರಾಜ ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧನಾದಾಗ ಧರ್ಮರಾಜ ಕಂಕ ಹೇಳ್ತಾನೆ, ನಾನೂ ಸ್ವಲ್ಪ ಯುದ್ಧ ಮಾಡಬಲ್ಲೆ, ಬಾ ಅಂದ್ರೆ ಬರ್ತೇನೆ, ನಡಿ ಹಾಗಾದ್ರೆ ಹೋಗೋಣ. ಧರ್ಮರಾಜನನ್ನು ಕರೆದುಕೊಂಡ. ಹೋಗ್ತಾ ಇರುವಾಗ ಧರ್ಮರಾಜ ಏನ್ ಹೇಳ್ತಾನೆ, ರಥದಲ್ಲಿ ಕೂತು ಹುಲಿ ಸಿಂಹಗಳ ಜೊತೆಗೆ ಯುದ್ಧ ಮಾಡ್ತಾನಲ್ಲ, ನಿಮ್ಮಲ್ಲಿ ಬಲಲ ಅಂತ ಒಬ್ಬವನು ಅಡಿಗೆಯವನಿದ್ದಾನಲ್ಲ, ಅವನು ಹಿಂದೆ ಜೀಮೂತನನ್ನು ಕೊಂದ, ಗೊತ್ತಲ್ಲ ನಿನಗೆ? ಒಂದು ತಿಂಗಳಲ್ಲಿ ಅವನು ಮಹಾಪರಾಕ್ರಮಿ ಇದ್ದಾನೆ. ನೋಡು, ಬೇಕಾದ್ರೆ ಕರಿತೀನಿ ನೋಡು, ಗಟ್ಟಿ ದಾಂಡಿಗ, ಬೇಕಾದಾಗಿ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ನನಗನಿಸ್ತದೆ. ಹುಲಿ ಸಿಂಹದ ಜೊತೆಗೆ ಯುದ್ಧ ಮಾಡಿದ ಮೇಲೆ ಈ ಸುಶರ್ಮನ ಜೊತೆಗೆ ಯುದ್ಧ ಮಾಡೋದು ಸುಲಭ, ಏನ್ ಚಿಂತೆ ಇಲ್ಲ, ಕರ್ಕೊಂಡು ಹೋಗೋಣ ಅಂತ. ಆಯ್ತು ಅಂತ ಹೇಳಿ ಕರೆಸ್ತಾನೆ. ಮಹಾಪ್ರಮಾಣಂ ಮತ್ಸ್ಯಸ್ಯ ಧ್ವಜಮುಚ್ಛ್ರಯತೆ ರಥೆ ಚತುರ್ಮಗ್ಗಂ ಋಷಿ ಸತ್ತಮಾತ. ದೊಡ್ಡ ಋಷಿಗಳು, ಅವರಿಂದ ನಾನು ಎಲ್ಲ ವಿದ್ಯೆಯನ್ನು ಕಲ್ತಿದ್ದೇನೆ ಅಂತ ಧರ್ಮರಾಜ ತಾನು ಬರ್ತಾನೆ. ಬಲಲೋ ದೃಶ್ಯತೆ ನಘ, ಬಲಲ ಅವನು ಚೆನ್ನಾಗಿದ್ದಾನೆ. ನಾನು ಎಂದು ಅಡ್ಮಿಟ್ ಆದಲ್ಲ, ಅರ್ಥಾತ್ ನಿನ್ನ ಕೆಲಸಕ್ಕೆ ಬಂದಿರಲ್ಲ, ಸೇರಿದನಲ್ಲ, ಅದೇ ದಿವಸ ಸೇರಿದಂತಹ ಇನ್ನಿಬ್ಬರು ಬಂದಿದ್ದಾರೆ ನೋಡು. ಒಬ್ಬವನು ಗೋಪಾಲಕ ಅಂತ ಗೋಸಂಖ್ಯಾ ಅಂತ ಬಂದಿದ್ದಾನೆ, ಅವನೊಬ್ಬ. ಇನ್ನೊಬ್ಬವ ಕುದುರೆ ಕಾಯುವವ. ಅವರಿಬ್ಬರಿದ್ದಾರೆ. ನಾನು ಬಂದ ದಿವಸ ಬಂದವರು ಅವರು ಸಮರ್ಥರಿದ್ದಾಗಿದ್ದಾರೆ. ಯಾಕಂದ್ರೆ ನಾವು ಪಾಂಡವರಲ್ಲಿದ್ದಾಗ ಅವರು ಯುದ್ಧ ಮಾಡ್ತಿದ್ರು ಸ್ವಲ್ಪ ಆಗಾಗ, ಒಳ್ಳೆ ಸಮರ್ಥರಿದ್ದಾಗೆ ಅಂತ ತೋರ್ತದೆ. ಅವ್ರನ್ನ ಕರೆಸ್ತೀಯ ನೋಡು, 3 ಜನ ಬರೆದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿದಾಗ ಆಗಲಿ ಅಂತ ಬಲಲ ಹಾಗೂ ನಕುಲ, ಸಹದೇವ, ಭೀಮ 3 ಜನ ಕರೆಸಿದ್ರು. ಕಂಕ, ಬಲಲ, ದಾಮಗ್ರಂಥಿ, ತಂತ್ರಿಪಾಲ 4 ಜನ ಬಂದಿದ್ದಾರೆ. ಯುದ್ಧಕ್ಕೆ ಸಿದ್ಧರಾದ. ಅರ್ಜುನನನ್ನ ಮಾತ್ರ ಬಿಟ್ಟೋದ್ರು. ಯಾಕೆ ಅಂದ್ರೆ ಅವನು ಷಂಡನಂತೆ ಇದ್ದಾನೆ, ಅವನನ್ನು ಕರೆಯೋದು ಅಂತ ಅನ್ನೋದಕ್ಕೆ ಸಂಕೋಚವಾಯಿತು. ಆದ್ದರಿಂದ ಸಂಕೋಚವಾಗಿ ಅವನನ್ನು ಬಿಟ್ಟರು. ಇವರೆಲ್ಲ ಹೋದರು. ಹೋಗಿ ಘನಘೋರವಾದ ಯುದ್ಧವಾಗಿದೆ, ವಿಸ್ತಾರವಾಗಿ ಹೇಳಿದ್ದಾರೆ. ಸಂಕ್ಷೇಪದಲ್ಲಿ ಮುಗಿಸಬೇಕಾದರೆ ಬೇಕಾದಷ್ಟು ಯುದ್ಧವಾಗಿ ಅನೇಕ ಆನೆ ಕುದುರೆಗಳೆಲ್ಲ ಸತ್ತು ಹೋಯಿತು. ಯುದ್ಧದಲ್ಲಿ ವಿರಾಟ ರಾಜ ಒಮ್ಮೆ ಗೆಲ್ತಾನೆ, ಒಮ್ಮೆ ಅವರು ಸೋಲ್ತಾರೆ. ಒಮ್ಮೆ ಕೌರವರೇ ಸುಶರ್ಮನೆ ಗೆಲ್ತಾನೆ, ವಿರಾಟ ರಾಜ ಸೋಲ್ತಾನೆ. ಹೀಗೆಲ್ಲ ನಡೀತಾ ಇದೆ. ಈ ತರಹ ಎಲ್ಲ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲೇನೆ ಒಮ್ಮೆ ಏನಾಯ್ತು ಅಂತಂದ್ರೆ, ವಿರಾಟ ರಾಜನ ರಥವನ್ನ ಪೂರ್ಣವಾಗಿ ಚೂರು ಮಾಡಿ ಹಾಕಿ ಸುಶರ್ಮ ಆ ವಿರಾಟ ರಾಜನನ್ನ ಸೆರೆ ಹಿಡಿದು ಬಿಟ್ಟ. ರಥವಿಲ್ಲದೆ ಕಾಲ್ನಡಿಗೆಯಿಂದ ಓಡಿ ಹೋಗ್ತಾ ಇರುವ ವಿರಾಟ ರಾಜನನ್ನ ಸೆರೆ ಹಿಡಿದು ಅವನನ್ನು ಗಟ್ಟಿಯಾಗಿ ಕಟ್ಟಿ ಅವನಿನ್ನೇನು ಕೊಲ್ಲಬೇಕು ಅಂತ ನಮ್ಮ ಪರಿಸ್ಥಿತಿ. ಜೀವಗ್ರಹ ಮತಗ್ರಹೀತ್ ಸ್ಯಂದನಂ ಸಮಾರೋಪ್ಯ ತನ್ನ ರಥದಲ್ಲಿ ಅವನನ್ನು ಕಟ್ಟಿ ಎಳೆದದ್ದೇ ಎಳೆದು ಅಲ್ಲಿ ಕೂಡಿಸಿದ. ಆಗ ವಿರಾಟ ರಾಜನನ್ನ ಕಟ್ಟಿಕೊಂಡು ಸುಶರ್ಮ ತನ್ನ ರಥದಲ್ಲಿ ಕೂಡಿಸಿಕೊಂಡದ್ದಕ್ಕಾಗಿ ಧರ್ಮರಾಜ ದೂರದಿಂದ ನೋಡಿ ಪಕ್ಕದಲ್ಲಿ ಆ ಭೀಮಸೇನನಿಗೆ ಹೇಳ್ತಾನೆ, ವಲಲ, ನೀನು ಯಾರ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಿ, ಆ ವಿರಾಟ ರಾಜನ ಕಟ್ಟಿಕೊಂಡು ಸುಶರ್ಮ ಬೈತಾ ಇದ್ದಾನೆ ನೋಡು. ಇಷ್ಟು ದಿವಸ ನಾವು ಅವರಿಂದ ಉಪಕಾರ ಮಾಡಿಸ್ಕೊಂಡಿದ್ದೀವಿ, ಅವನ ಮನೆಯಲ್ಲಿ ಊಟ ಮಾಡಿ ಅವನ ಉಪ್ಪು ತಿಂದು ನಾವು ಬದುಕಿದ್ದೇವೆ ಮಹಾರಾಯ, ಅವನ ಆಶೀರ್ವಾದ ಇದೆ ಅನ್ನೋದಕ್ಕೆ ನಾವು ಸುಖವಾಗಿದ್ದೇವೆ. ಇಲ್ಲದೇ ಇದ್ರೆ ನಮಗೆಲ್ಲೋ ಆಶ್ರಯ ಇತ್ತು. ಆದ್ದರಿಂದ ದಯವಿಟ್ಟು ಹೋಗಿ ಅವನನ್ನು ರಕ್ಷಣೆ ಮಾಡು, ಬದುಕಿಸ್ಕೊಂಡ್ ಬಾ. ಇಲ್ಲದೇ ಇದ್ರೆ ಅವನು ಸತ್ತೋಗ್ಬಿಡ್ತಾನೆ ಅಥವಾ ಕೈದಿ ಆಗ್ತಾನೆ, ಏನಾದರೂ ವ್ಯವಸ್ಥೆ ಮಾಡು ಅಂತ ಭೀಮಸೇನ ದೇವರಿಗೆ ಏಕಾಂತದಲ್ಲಿ ಬಂದು ಧರ್ಮರಾಜ ಹೇಳಿದ್ರೆ, ಭೀಮಸೇನ ದೇವರಂದ್ರು, ಅಣ್ಣ ನಿನ್ನ ಪಾದ ಸಾಕ್ಷಿ, ನೀನು ಹೇಳ್ತಾ ಇದ್ದೀನಿ, ನಾನು ರಕ್ಷಣೆ ಮಾಡ್ತೇನೆ, ಚಿಂತೆಯೇ ಇಲ್ಲ, 2 ಕ್ಷಣದಲ್ಲಿ ಅವನು ತಗೊಂಡು ಬರ್ತೇನೆ ಅಂತ ಹೇಳಿ ಭೀಮಸೇನ ದೇವರು ನುಗ್ಗಿದ್ರು. ಹೋಗುವಾಗ ಮತ್ತೆ ದೂರ ಹೋದವ್ರನ್ನ ಕರಿತಾನೆ ಮತ್ತೆ ಧರ್ಮರಾಜ, ಹುಷಾರ್, ನೀನು ಸಿಂಹನಾದ ಮಾಡಬೇಡ, ಗರ್ಜನೆ ಮಾಡಿದೆ ಅಂದ್ರೆ ಭೀಮ ಅಂತ ಗೊತ್ತಾಗ್ಬಿಡ್ತದೆ. ಗರ್ಜನೆ ಮಾಡ್ಲಿಕ್ಕಿಲ್ಲ. ಆಮೇಲೆ ಗಿಡ ತಗೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಡ, ಗಿಡ ಎತ್ತಿದೆ ಅಂದ್ರೆ ಭೀಮಸೇನ ದೇವರು ಅಂತ ಅರ್ಥ. ಬೆಟ್ಟ ಎತ್ತಿದ್ರೆ ಏನಾದ್ರೂ ಒಂದು ದೊಡ್ಡ ಬಂಡೆಗಳು ತಗೊಂಡು ಅಪ್ಪಳಿಸಿದೆ ಅಂತಂದ್ರೆ ಭೀಮ ಅಂತ ನಿಶ್ಚಯ ಮಾಡಿಕೊಳ್ತಾರೆ. ಆದ್ದರಿಂದ
ಜನ ಸಮವಬುದ್ಧೇರನ್ ಭೀಮೋಯಮಿತಿ ಭಾರತ ಮಾಗ್ರಹಿಸ್ತಂ ಇಮಂ ವೃಕ್ಷಂ. ಇದು ಯಾವ ಗಿಡವನ್ನು ನೋಡ್ತಾ ಇದ್ದಿ ಆ ಗಿಡವನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ. ಸಿಂಹನಾದಂಚ ಮಾನದ, ಸಿಂಹಧ್ವನಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಕರ್ಮಣ ಸಿಂಹನಾದೇನ ವಿದ್ಯಾಸ್ಯಂತಿ ಜನಾಧ್ರುವಂ. ಗಿಡ ಎತ್ತಿದ್ದು ನೋಡಿದ್ರೆ, ಸಿಂಹನಾದ ಮಾಡಿದ್ದು ನೋಡಿದ್ರೆ, ಇಂಥದ್ದೇನೋ ದಾಂಡಿಕತನ ಮಾಡಿದೆ ಅಂತಂದ್ರೆ ಭೀಮ ಅಂತ ನಿಶ್ಚಯಿಸ್ಕೊಳ್ತಾರೆ. ಆದ್ದರಿಂದ ದಯವಿಟ್ಟು ಅಷ್ಟು ಕೆಲಸ ಮಾಡಬೇಡ, ಉಳಿದದ್ದೆಲ್ಲ ಮಾಡು, ಏನಾದ್ರೂ ಮಾಡು. ಬಾಣಗಳನ್ನು ತಗೊಂಡು ಬಿಡು ಅಂತ. ದೊಡ್ಡ ದೊಡ್ಡ ಆಟಮ್ ಬಾಂಬ್ ಬಿಡತಕ್ಕ ತರುಣನಿಗೆ ಸಣ್ಣ ಕೇಪು ಅಂತ ಇರುತ್ತಲ್ಲ, ಅಂತಹದ್ದನ್ನ ಆಟ ಆಡು ಅಂತ ಹೇಳಿದ್ರೆ ಹೇಗೆ ಬೇಸರ ಬರುತ್ತೆ, ಹಾಗೆ ಇವನಿಗೆ ಭೀಮಸೇನ ದೇವರಿಗೆ ಹೇಳ್ತಾ ಇದ್ದಾರೆ, ಬಾಣಗಳನ್ನು ಬಿಡು, ನಿಧಾನಕ್ಕೆ ಬಾಣ ಬಿಡು. ನಿಧಾನಕ್ಕೆ ಬಾಣ ಬಿಡುವಂತಹ ವ್ಯಕ್ತಿಗಳೇ ನೀವು ಅಲ್ಲ. ಆದರೆ ಅಣ್ಣ ಹೇಳಿದಾನೆ, ಇನ್ನೇನ್ ಮಾಡೋದು? ಹಾಗಾಗಿ ಅನಿವಾರ್ಯವಾಗಿ ತಮ್ಮನ್ನ ತಾವು ಬಂಧನ ಮಾಡಿಕೊಂಡು ಬಾಣ ಹಿಡ್ಕೊಂಡು ಹೋಗ್ತಾರೆ. ಚಾಪಂ ವಾ ಯದಿವಾ ಶಕ್ತಿಂ ನಿಸ್ತ್ರಿಂಶಂ ವಾ ಪರಶ್ವದಂ ಯದೇವ ಮಾನುಷಂ ಮನ್ನೆ. ಮನುಷ್ಯರು ಉಪಯೋಗಿಸ್ತಕ್ಕಂತಹ ಯಾವ ಆಯುಧಗಳು ಅವುಗಳನ್ನು ನೀನು ಬಳಸು. ಭಾರೀ ದೇವತೆಗಳು, ರಾಕ್ಷಸರೋ, ದೈತ್ಯರೋ ಅಥವಾ ಗಂಧರ್ವರೋ ಅವರು ಬಳಸ್ತಕ್ಕ ಆಯುಧಗಳು ಯಾವೂ ಬೇಡ ಅಂತ ಮೊದಲೇ ಧರ್ಮರಾಜ ಹೇಳಿ ಕಳಿಸ್ತಾನೆ. ಅಷ್ಟೆಲ್ಲ ಹೇಳಿ ಕಳಿಸಿ ಆದ ಮೇಲೆ ಆಯಿತು ಅಂತ ಒಪ್ಪಿಕೊಂಡು ಹೋಗ್ತಾನೆ. ಹೋಗಿ ಬಾಣಗಳಿಂದ ಅವನನ್ನು ಹೊಡೆದ. ವಿರಾಟರಾಜನಿಗೆ ಅಸ್ತ್ರಗಳಲ್ಲ, ಬಾಣ. ಬಾಣಗಳಿಂದ ಹೊಡೆದು, ಅಸ್ತ್ರ ಬೇರೆ ಬಾಣ ಬೇರೆ. ಅಸ್ತ್ರ ಅಂದ್ರೆ ಮಂತ್ರ ಇರೋದು. ಮಂತ್ರದ ದೇವತೆಯನ್ನ ಕರೆದು ಆವಾಹನೆ ಮಾಡಿ ಅವನಿಗೆ ಅವನ ಪ್ರಾರ್ಥನೆಯನ್ನು ಮಾಡಿ ಕಳಿಸಿದ ಬಾಣಗಳೇನಿವೆ ಅವುಗಳಿಗೆ ಅಸ್ತ್ರ ಅಂತ ಕರೆಯುವುದು. ಅದಿಲ್ಲದೆ ಕೇವಲ ಬಾಣವನ್ನು ಎಸೆದ್ರೆ ಬಾಣವ. ಹಾಗೆ ಬಾಣಗಳಿಂದ ಅವನನ್ನು ಹೊಡೆದಿದ್ದಾನೆ. ಸುಶರ್ಮ ಹಣ್ಣಾದ, ಜರ್ಜರಿತನಾದ, ಕೆಳಗೆ ಬಿದ್ದ. ಅವನನ್ನು ಕುತ್ತಿಗೆ ಹಿಚಕ್ತಾನೆ. ಕುತ್ತಿಗೆ ಹಿಚುಕಿ ಅವನನ್ನು ಕರ್ಕೊಂಡು ಬರ್ತಾನೆ. ತತ ಏನಂ ವಿಚೇಷ್ಟಂತಂ ಬದ್ಧ್ವಾ ಪಾರ್ಥೋ ವೃಕೋದರ. ಎಷ್ಟು ವಿಚಿತ್ರ ನೋಡಿ. ಕಟ್ಟಿಕೊಂಡು ಅವನನ್ನು ಕರ್ಕೊಂಡು ಬರ್ತಾನೆ. ಸುಶರ್ಮನನ್ನ ಕರ್ಕೊಂಡು ಬಂದು ದರ್ಶಯಾವಾಸ ಭೀಮಸ್ತು ಸುಶರ್ಮಾಣಂ ನರಾಧಿಪಂ. ಆ ಸುಶರ್ಮನನ್ನು ಕರ್ಕೊಂಡು ಬಂದು ವಿರಾಟರಾಜನಿಗೆ ತೋರಿಸ್ತಾನೆ. ವಿರಾಟರಾಜ ನೋಡು, ನಿನ್ನನ್ನು ಯಾರು ಹಿಡಿದಿದ್ದ ಅವನನ್ನು ಹಿಡ್ಕೊಂಡು ಬಂದೀನಿ. ಧರ್ಮರಾಜ ನೋಡು, ಕಂಕ ನೋಡು, ನೀನು ಆಜ್ಞೆ ಹೇಳಿದ್ದಿ, ಕರ್ಕೊಂಡು ಬಂದೀನಿ, ಏನ್ ಮಾಡ್ತೀನಿ ಅಂತಂತೀ ನೋಡು. ಮುಚ್ಚತ ಅಂಬೈನ ರಾಧಮಃ, ಬಿಟ್ಟು ಬಿಡು ಅವನನ್ನ, ಬಿಟ್ಟು ಬಿಡು, ಕುತ್ತಿಗೆ ಕೊಲ್ಬೇಡ ಅವನನ್ನ. ಮೊದಲನೇದು ಧರ್ಮರಾಜ ಹೇಳ್ತಾನೆ, ಸರ್ವಥಾ ಕೊಲ್ಬೇಡ, ಬಿಟ್ಬಿಡು ಅವನನ್ನ. ಏನಾಗತ್ತೆ? ಜೀವಿತಂ ಚೇತ್ಸಸೆ ಮೂಢ ಹೇತುಮ್ಮೆ ಗತತ ಶೃಣು. ಏಯ್, ಅವ ಕಂಕ ಹೇಳಿದ್ದಾನೆ ಅಂತ ಅನ್ನೋದಕ್ಕೆ ಬಿಡ್ತೀನಿ ನಾನು. ಅವನು ಹೇಳಿದ ಅಂತ ಅನ್ನೋದಕ್ಕೆ ಹೇಳಿದೆ, ಅವನು ಬೇಡ ಅಂತಂತಾನೆ, ನಾನು ಬಿಡ್ತೀನಿ. ಆದ್ರೆ ಬದುಕಬೇಕು ಅಂತ ಇಚ್ಛೆ ಇದ್ರೆ ನಾನು ದಾಸ ಅಂತ ಎಲ್ಲಾ ಸಭೆಗಳ ಮಧ್ಯದಲ್ಲಿ ಹೇಳಬೇಕು. ನಾನು ತ್ರಿಗರ್ತ ದೇಶದ ರಾಜ ಅಂತ ಹೇಳಲಿಕ್ಕಿಲ್ಲ. ನಾನು ಕಂಕನ ದಾಸ, ವಿರಾಟರಾಜನ ದಾಸ, ವಲಲನ ದಾಸ ಅಂತ ಹೇಳ್ಕೋಬೇಕು ನೀನು ಎಲ್ಲಾ ಕಡೆಗೆ. ಆಯ್ತಾಯ್ತು, ನಾನು ಹೇಳ್ತೀನಿ, ಎಲ್ಲಾ ಕಡೆಗೆ ಹೇಳ್ತೀನಿ, ನಾನು ಬಿಟ್ರೆ ಸಾಕು ಅಂತಂದ. ಆಯ್ತು, ನಾನು ಬಿಟ್ಟಿದ್ದೀನಿ ಅಂತ ಹೇಳಿ ಬಿಡ್ತಾರೆ. ದಾಸೋಸ್ಮೀತಿ ತ್ವಯಾ ವಾಚ್ಯಂ ಸಂಸತ್ಸು ಚ ಸಭಾಸು ಚ ಏವಂತೆ ಜೀವಿತಂ ತದ್ಯಾಂ ಏಷ ಯುದ್ಧಜಿತೋ ವಿಧಿ. ನೀನು ಎಲ್ಲಾದ್ರೂ ಸಭೆ ಸಮಾರಾಧನೆ, ಮುಂಜುವೆ, ಉಪನಯನ, ವಾಸ್ತುಶಾಂತಿ, ನಾಮಕರಣಕ್ಕೆ ಹೋದಾಗಲೂ ಏನಾದ್ರೂ ನೀನಲ್ಲಿ ಯಾರು ನೀನು ಅಂತ ಕೇಳಿದ್ರೆ ನೀನೇನ್ ಹೇಳಬೇಕು? ನಾನು ವಲಲನ ದಾಸ, ವಿರಾಟರಾಜನ ದಾಸ ಅಂತ ಹೇಳೋದಿದ್ರೆ ನೀನು ಬಿಡ್ತೀನಿ, ಇಲ್ಲದೆ ಇದ್ರೆ ಕೊಟ್ಟು ಬಿಡ್ತೀನಿ, ನಾನು ಸಂಹಾರ ಮಾಡ್ತೀನಿ ಅಂತಂದ. ಇಲ್ಲ, ಆಯ್ತು, ಹೇಳ್ತೀನಿ ಅಂತಂದು ಯಾವಾಗ ದೂರ ಸರದ ಧರ್ಮರಾಜ ಹೇಳ್ತಾನೆ, ಏನಿಲ್ಲ, ನೀನು ದಾಸನೇನಲ್ಲ, ಅದಾಸೋಗಚ್ಚ ಮುಕ್ತೋಸಿ ಮೈವಂಕಾರ ಕದಾಚನೆ. ಇನ್ನೊಮ್ಮೆ ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಬಿಟ್ಟು ಬಿಟ್ಟೀನಿ, ನೀನೇನ್ ದಾಸನಲ್ಲ, ಹೋಗಾಚೆ ಅಂತ ಧರ್ಮರಾಜ ಬಿಟ್ಟು ಬಿಟ್ಟ. ಯುದ್ಧ ಗೆದ್ದದ್ದೆಲ್ಲ ಒಂದು ಕಡೆಗಾಯ್ತು. ಅವನ ಔದಾರ್ಯದಿಂದ ಬಿಟ್ಟದ್ದು ಮತ್ತೊಂದು ಕಡೆಗಾಯ್ತು. ಹೀಗೆಲ್ಲ ನಮ್ಮ ದೇಶದಲ್ಲಿ ಅಂದಿನಿಂದ ನಡೆದು ಬಂದಿದೆ. ಇವತ್ತೇನಲ್ಲ, ಹೊಸದಲ್ಲ, ಇದು ಅಂದಿನಿಂದಲೂ ನಡೆದು ಬಂದಿದೆ. ಯಾರಾದರೂ ಪ್ರೆಸಿಡೆಂಟ್ಗೆ ಕೇಳ್ತಾರೆ, ನಮಗೆ ಲೈಫ್ ಸೆಂಟೆನ್ಸ್ ಆಗಿದೆ, ನಮ್ಮನ್ನೇನಾದ್ರೂ ಮಾಡಿ ಉದ್ಧಾರ ಮಾಡಬೇಕು. ಆಯ್ತು, ಉದ್ಧಾರವಾಗಿದೆ, ಅಂತ ಉದ್ಧಾರ ಮಾಡುವ ದೊಡ್ಡಸ್ತಿಕೆ ನಮ್ಮ ಧರ್ಮರಾಜನ ಪರಂಪರೆ ನಮ್ಮ ಪ್ರೆಸಿಡೆಂಟ್ಗಳಿಗೆ ಅಂದಿನಿಂದ ಇದ್ದೇ ಇದೆ. ಹಾಗಾಗಿ ಅದೇನು ಅಪರೂಪವಲ್ಲ. ಸಮುಕ್ತೋಭ್ಯತ್ಯ ರಾಜಾರಂ ಅಭಿವಾದ್ಯ ಪ್ರತಸ್ಥಿವಾನ್, ನಮಸ್ಕಾರ ಮಾಡಿ ಹೊರಟ. ಹೋಗುವಾಗ ವಿತ್ತೇನ ಮಾನೇನ ಚ, ಮುಂದೆ ಬರ್ತಾನೆ. ಏನು? ವಿರಾಟರಾಜ ಹೇಳ್ತಾನೆ,
ಕಂಕ ಏನ್ ಹೇಳ್ತಾನೆ ಹಾಗೆ ಮಾಡ್ರಿ ಅಂತಂತಾನೆ. ಆ ಕಂಕನ ಹತ್ರ ಹೋಗಿ ಕೇಳಿದ್ರೆ ಧರ್ಮರಾಜನಿಗೆ, ಧರ್ಮರಾಜ ಹೇಳ್ತಾನೆ ಅವನನ್ನು ಕೊಟ್ಟು ಕಳಿಸ್ಬೇಕಿಷ್ಟೇ ಅಲ್ಲ, ಅವನ ಸೈನ್ಯ, ಅವನ ಆನೆ, ಅವನ ರಥ ಏನೇನಿದೆ ಅದನ್ನೆಲ್ಲ ತಿರುಗಿ ಕಳಿಸ್ಬೇಕು, ಗೌರವದಿಂದ ಅವನನ್ನು ತಿರುಗಿ ಕಳಿಸ್ಬೇಕು ಅಂತ ಹೇಳಿ. ಏನ್ ನೋಡ್ರಿ ಇವರು ಪರಂಪರಾ, ಇವರು ಮಹಾತ್ಮರು ಬಹಳ ಕಷ್ಟ ಆಗ್ತದೆ. ಬಾಪುಗಳು ಇವರೆಲ್ಲ ಬಾಪೂಜಿ. ಹಾಗಾಗಿ ಈ ಬಾಪೂಜಿ ಮಾತನ್ನು ಕೇಳಿಕೊಂಡು ಮತ್ತೆ ಭೀಮಸೇನ ದೇವರು ಸುಮ್ಮನಾದ್ರು, ಇನ್ನೇನ್ ಮಾಡ್ತಾರೆ, ಸುಮ್ಮನಾಗ್ಬಿಟ್ರು. ಹಾಗಾಗಿ ಯತ್ನಂ ಮುಕ್ತೋಸಿ ಶತ್ರುಭ್ಯೋ ಹ್ಯೇತತ್ ಕಾರ್ಯಂ ಹಿತಂ ಹಿನಃ ನ ಕಿಂಚಿತ್ ಕಾರ್ಯಮಸ್ಮಾಕಂ ನಧನಂ ಮೃಗಯಾಮಹೆ ಅಥ ಬ್ರವೀತ್ ಪೀತಮನಾಹ ಮತ್ಸ್ಯರಾಜೋ ಯುಧಿಷ್ಠಿರಂ ನಿರ್ಭರ ಪ್ರೀತಿಪೂರೇಣ ಹರ್ಷ ಗದ್ಗದಯಾಗಿರ. ಆಗ ಬಹಳ ಸಂತೋಷವಾಗ್ತದೆ ವಿರಾಟರಾಜನಿಗೆ, ಪರಮಾನಂದ. ಏನ್ ನಮ್ ಬಲಲ ಏನ್ರಿ, ಅವನು ಶೂದ್ರ ಅಡಿಗೆಯವನು, ಏನ್ ಚೆನ್ನಾಗಿ ಕೆಲಸ ಮಾಡದ, ನಮ್ ಯಾವ ಕ್ಷತ್ರಿಯರಿಗೂ ಆಗದೇ ಇದ್ದ ಪರಾಕ್ರಮವನ್ನು ತೋರಿಸಿಬಿಟ್ಟನಲ್ಲ ಅವನು. ಹೇಗೆ ಇಷ್ಟೇ ಸಾಧ್ಯ ಅವನಿಗೆ, ಇಂಥ ಪರಾಕ್ರಮ ಹೇಗಿದೆ ಅಂತ ಹೇಳಿ ಆಶ್ಚರ್ಯ, ಕೌತುಕ. ಅಹೋ ಶೂದ್ರಸ್ಯ ಕರ್ಮಾಣಿ ವಲಲಸ್ಯ ದ್ವಿಜೋತ್ತಮ ಸೋಹಂ ಶೂದ್ರೇಣ ಸಂಗ್ರಾಮೆ ವಲನೇನ ಅಭಿರಕ್ಷಿತ. ಆ ಬಲ್ಲವ ಬಂದು ನನ್ನನ್ನು ಸಂರಕ್ಷಣೆ ಮಾಡಿದ. ತ್ವತ್ಕೃತೆ ಸರ್ವಮೇವೈತತ, ನೀನು ಹೇಳಿದಿ ಆದ್ದರಿಂದ ಅವನ ನಮ್ಮನ್ನು ರಕ್ಷಣೆ ಮಾಡಿದ. ಇಲ್ಲೇ ಇದ್ರೆ ಅವನೇ ನಮ್ಮನ್ನ ಬರ್ತೂ ಇರಲಿಲ್ಲ, ಬಂದ್ರೆ ನಮ್ಮ ರಕ್ಷಣೆನೂ ಮಾಡ್ತಿರಲಿಕ್ಕಿಲ್ಲ ಪ್ರಾಯಶಃ. ನೀನು ಹೇಳಿದಿ ಆದ್ದರಿಂದ ಮಾಡಿದ ಅಂತ ಹೇಳಿ ಕಂಕನಿಗೆ ತುಂಬಾ ಪ್ರಶಂಸೆ ಮಾಡ್ತಾನೆ. ಪ್ರಶಂಸೆ ಮಾಡಿ ಸುಶರ್ಮಾನಂತ ರಾಜ ಅಂದ್ರೆ ಸಭೃತ್ಯ ಬಲವಾಹನ, ಅವನ ಭೃತ್ಯರು, ಅವನ ವಾಹನ, ಅವನ ಬಲ, ಸೈನ್ಯ ಇದನ್ನೆಲ್ಲ ನಿನಗೇನು ವರ ಬೇಕು ಬೇಡು ಅಂತಂತಾನೆ. ಅದು ಬಹಳ ಮಹತ್ವದ್ದು. ನಿನಗೇನು ಬೇಕು ವರ ಬೇಡು ಅಂತಂತಾನೆ ಕಂಕನಿಗೆ ವಿರಾಟರಾಜ. ಹಣ ಬೇಕು, ಕಾಸು ಬೇಕು, ರಾಜ್ಯ ಬೇಕು, ಏನ್ ಬೇಕು ಕೇಳು, ನನ್ನ ಬದುಕಿಸಿದ್ದೇ ಹೆಚ್ಚಿಂದು, ಬಹಳ ಸಂತೋಷ. ನಿನಗಾಗಲಿ ಆ ಬಲನಿಗಾಗಲಿ ಏನ್ ಬೇಕು ಹೇಳು, ನಾನು ಕೊಡ್ತೇನೆ. ಏನ್ ಬೇಡಬೇಕು ಧರ್ಮರಾಜ? ಏನು ಬೇಡಲಿ, ನಮಗೇನ್ ಬೇಕಾಗಿದೆಯೋ ಮಹಾರಾಯ? ಏನು ಬೇಡ, ಧನ ಬೇಡ, ಕಾಸು ಬೇಡ, ರಾಜ್ಯ ಬೇಡ, ಯಾವುದು ಬೇಡ. ಆ ಸುಶರ್ಮನನ್ನ ಗೌರವದಿಂದ ತಿರುಗಿ ಕೊಟ್ಟು ಕಳಿಸ್ಬಿಡು ಸಾಕು. ಸುಶರ್ಮರಾಜನನ್ನ ಗೌರವದಿಂದ ಅವನ ಸೇವಕರು, ಅವನ ಸೈನ್ಯ, ಅವನ ವಾಹನಗಳು ಅವುಗಳನ್ನೆಲ್ಲ ಏನು ಸೆರೆ ಹಿಡಿದಿದ್ದೀರಿ ಅದನ್ನೆಲ್ಲ ಕೊಟ್ಟು ಅವನನ್ನ ಗೌರವದಿಂದ ಕೊಟ್ಟು ಕಳಿಸಿಬಿಟ್ರೆ ಸಾಕು. ಅದೇ ನನಗೆ ವರ. ಎಂಥ ಪರಿಸ್ಥಿತಿ ಬಂತು ನೋಡಿ. ಈ ಭೀಮಸೇನ ದೇವರು ಇಷ್ಟೆಲ್ಲ ಪ್ರಹಾರ ಮಾಡಿ ಅವನ ಗಲಗ್ರಾಹವಾಗಿ ಹಿಡಿದು ಅವನನ್ನು ತಂದಿದ್ದಾರೆ. ಅಂಥವನನ್ನ ಸರಳವಾಗಿ ಬಿಡಿಸುವಂತಾರಲ್ಲ, ಇದೇ ಸುಶರ್ಮ ನಾಳೆ ಮುಳುವಾಗ್ತಾನೆ ಯುದ್ಧದಲ್ಲಿ, ಅವನಿಗೆ ಬಿಟ್ಟು ಬಿಡುತ್ತಾನೆ. ವಿಸರ್ಜಯನದ ಶ್ರೇಷ್ಠಂ ವರಮೇತದಹಂ ವೃಣೇ, ಇದೇ ವರ ನನಗೆ ಬೇಕು ಅಂತ ಹೇಳ್ತಾನೆ. ಯಾತೆ ಎತ್ರಗರ್ತಾನ್ ಮತ್ಸೇತು, ಹೀಗೆ ಇದೆಲ್ಲ ಹೇಳ್ತಾರೆ. ಇಲ್ಲಿ ಇಷ್ಟು ಒಂದು ಕಡೆಗೆ ಆಗಿದೆ. ಈಚೆ ಮಾರನೇ ದಿವಸ ಯುದ್ಧಕ್ಕೆ ಬರಬೇಕು ಅಂತ ಅನ್ನೋದಕ್ಕೆ ಕೌರವರೆಲ್ಲ ಸಿದ್ಧರಾಗಿದ್ದಾರೆ. ಅವರೊಳಗೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅನ್ನೋದನ್ನ ವಿಸ್ತಾರವಾಗಿ ಮುಂದೆ ಹೇಳ್ತಾರೆ. ಶ್ರೀಕೃಷ್ಣ ನಮಸ್ತೆ.